ಗುರುಗಳೇ ನಮಗೆ ವಿಧಿವಿಧಾನಗಳು ಗೊತ್ತಿಲ್ಲ, ನಾನು ಏನು ಮಾಡಬೇಕು ಗುರುಗಳೇ, ನಮಗೆ ಆಚರಣೆಗಳ ವಿಧಾನಗಳೇ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂತ ನೀವೇನಾದ್ರು ಅನ್ನೋದಾದರೆ ನೋಡಿ, ಬೇರೆ ಯಾವ ಗೊಂದಲಗಳು ಇಲ್ಲದ ಹಾಗೆ ನೀವೇನು ಮಾಡಬೇಕು ಅಂತ ಅಂದರೆ, ನಿಮ್ಮ ಪೂರ್ವಜರು ಸತ್ತಂತಹ ವ್ಯಕ್ತಿಗಳಿಗೆ ಅವರ ಹೆಸರಿನಲ್ಲಿ ಒಂದು ಹೊಸವಾದಂಥ ಶುಭ್ರವಾದಂಥ ವಸ್ತ್ರಗಳನ್ನು ಖರೀದಿ ಮಾಡಿ. ಹೆಂಗಸರಿದ್ರೆ ಅವರಿಗೆ ಹೆಣ್ಮಕ್ಳ ಬಟ್ಟೆ, ಗಂಡಸಿದ್ರೆ ಗಂಡು ಮಕ್ಕಳು ಬಟ್ಟೆ, ಮಕ್ಕಳಾಗಿದ್ದರೆ ಮಕ್ಕಳುಗಳ ಬಟ್ಟೆ. ಅವರು ಏನಾದರೂ ಧರಿಸ್ತಿದ್ದ ಹಳೆ ಬಟ್ಟೆಗಳಿದ್ದರೆ ನಿಮಗೆ ಅದನ್ನು ಯೂಸ್ ಮಾಡಿ, ಅದನ್ನೂ ಸಹ ಇಟ್ಟು ಹೊಸ ಬಟ್ಟೆಯನ್ನಿಟ್ಟು ಅವ್ರಿಗೆ ಪ್ರತಿಬಿಂಬ, ಅವರ ಫೋಟೋದ ಬಿಂಬ ಇದ್ದರೆ ನೀವು ಫೋಟೋ ಇಡಿ, ಫೋಟೋ ಇಲ್ಲ ಅಂತಂದರೆ ಕಳಸದ ರೂಪದಲ್ಲಿ ಅವ್ರನ್ನ ಆವಾಹನೆ ಮಾಡ್ಕೊಳ್ಬೋದು. ಆ ವಸ್ತ್ರಗಳನ್ನು ಏನು ಕಳಸಗಳಿಟ್ಟಿರ್ತೀರಲ್ಲ ಅಲ್ಲಿ ಅದಕ್ಕೆ ಧರಿಸಿ ನಿಮಗೆ ಯಾವ ರೀತಿ ಬೇಕು ಅವ್ರಿಗೆ ಸಿಂಗರಿಸಿ ಆ ಕಳಸಗಳ ಅಲಂಕಾರಾದಿಗಳನ್ನು ಮಾಡಿ ಅವರ ನಿಮ್ಮ ಮನಸ್ಸಿನಲ್ಲಿಯೇ ಪ್ರಾರ್ಥನೆ ಮಾಡಿಕೊಂಡು, ಮಂತ್ರ ನೀವು ಬಾಯ್ಬಿಟ್ಟು ಏನು ಹೇಳಬೇಕಾಗಿಲ್ಲ. ಯಾರ ವ್ಯಕ್ತಿಗಳನ್ನ ನೀವು ಆರಾಧನೆ ಮಾಡ್ತೀರಿ, ಅವ್ರನ್ನ ಆವಾಹನೆ ಮಾಡಬೇಕು ಅಂದ್ಕೊಳ್ತೀರಿ, ಅವ್ರನ್ನ ಹೆಸರು ಹೇಳ್ಕೊಂಡು ನೀವು ಅಲ್ಲಿ ಒಂದು ಪೂಜಾದಿಗಳನ್ನು ಮಾಡಿದಾಗ ಅವರ ಆತ್ಮಗಳು ಸಂತೃಪ್ತವಾಗುತ್ತೆ, ಅಲ್ಲಿ ನೆಲೆಸುತ್ತೆ. ನೀವು ಮಾಡುವಂಥ ಕೈಂಕರ್ಯಗಳಲ್ಲಿ ಅದು ಬಂದು ಆತ್ಮಗಳು ನೆಲೆಸುತ್ತೆ, ನಿಮಗೆ ಸಂಪೂರ್ಣವಾದಂಥ ಅನುಗ್ರಹವನ್ನು ನೀಡುತ್ತೆ. ಅನಂತರದಲ್ಲಿ ನೀವು ದೀಪಾದಿಗಳನ್ನು ಮಾಡಿ ನೀವು ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡ್ತೀರಿ ಅದೇ ರೀತಿಗೆ ದೀಪ ಪೂಜೆಗಳನ್ನು ಮಾಡಿ ನೀವು ಮಾಡಿರುವಂಥ ಅಷ್ಟು ತಿನಿಸುಗಳನ್ನು ಸಹ ಅವರಿಗೆ ನೈವೇದ್ಯವನ್ನಾಗಿ ಇಟ್ಟು ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ತೆಗೆದುಕೊಂಡು ಎಲ್ಲ ಆ ಭೋಜನಗಳನ್ನು ಸ್ವಲ್ಪ ತೆಗೆದುಕೊಂಡು ಮೇಲುಗಡೆ ಪಕ್ಷಿಗೆ ಇಟ್ಬಿಡಿ. ಅಕಸ್ಮಾತ್ ರಾತ್ರಿ ಕಾಲ ಆಗೋಯ್ತು, ನಮಗೆ ಅವಾಗ ಪಕ್ಷಿ ಬರೋದಿಲ್ಲಲ್ಲ, ರಾತ್ರಿ ಕಾಲ ಆಗೋಯ್ತು ಅಂತಂದರೆ ಅಲ್ಲಿ ಯಾವುದೋ ಹಸು ಇದ್ದರೆ ಹಸುವಿಗೆ ಕೊಡಿ. ಅದು ನಿಮ್ಗೆ ಆಗಲಿಲ್ಲ ಅಂತಂದರೆ ನಿಮ್ಗೆ ಯಾರಾದರೂ ಬ್ರಾಹ್ಮಣರು ಗೊತ್ತಿದ್ರೆ ಅವರ ಮನೆಗೆ ಅಷ್ಟು ನೀವು ಅಡುಗೆ ಮಾಡಿರುವಂಥ ತಿನಿಸುಗಳೇನಿರುತ್ತೆ ಅದನ್ನು ಹೋಗಿ ದಾನ ಕೊಟ್ಬಿಟ್ಟು ಬಂದು ನೀವು ಊಟಾದಿಗಳನ್ನು ಮಾಡಿದಾಗ ನಿಮ್ಮ ಪಿತೃಗಳ, ನಿಮ್ಮ ಪೂರ್ವಜರ ಸಂಪೂರ್ಣ ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಅಲ್ಲದೆ, ನಿಮ್ಮ ಮೇಲಲ್ಲದೆ, ನಿಮ್ಮ ಇಡೀ ವಂಶಸ್ಥರ ಮೇಲೂ ಸಹ ಇರುತ್ತೆ. ಆದ್ದರಿಂದ ಈ ಕೈಂಕರ್ಯವನ್ನು ನೀವು ಮಾಡ್ತೀರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ.